ಆಕಾಶವಾಣಿ ಧಾರವಾಡ. ನಾವು ಈವಿನ ನಾವು ನೀವಿಗೆ ಯಾನು ತಾನದ ತನನನ ನಾನು ನೀನಿನ ಈ ನೀನಾನಿಗೆ ಬೇನೆ ಏನು ಜಾಣೀನ. ಬೇಂದ್ರೆ ಬೆರಗು. ಡಾಕ್ಟರ್ ದ.ರಾ. ಬೇಂದ್ರೆ ಅವರ 4 ತಂತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತ ಸುವರ್ಣ ಸಂಭ್ರಮದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಬೇಂದ್ರೆ ಬೆರಗು. ಚಾರುತಂತ್ರಿಯ ಚರಣ ಚರಣದ ಘನ ಘನಿತ ಚತುರ ಸ್ವನ. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ನಾನು ನೀನು ಆನು ತಾನು ನಾನು ನೀನು ಆನು ತಾನು ನಾನು ನೀನು ಆನು ತಾನು ನಾನು. ಪ್ರಸ್ತುತಿ ನೆರವು ರಾಖಿ ಹಾನಗಲ್. ಈ ಜಗ ಅಪ್ಪ ಅಮ್ಮನ ಮಗ ಅಮ್ಮನೊಳಗ ಅಪ್ಪನ ಮೊಗ ಅಪ್ಪನ ಕುತ್ತಿಗೆಗೆ ಅಮ್ಮನ ನೊಗ ನಾ ಅವರ ತಂದ ಶ್ರೀ ಗುರುದತ್ತ ಅಂದ. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಬೇಂದ್ರೆ ಬೆರಗು ಕಾರ್ಯಕ್ರಮದಲ್ಲಿ ಬೇಂದ್ರೆ ಅವರ ಕನ್ನಡ ಮರಾಠಿ ಅನುಬಂಧ ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಆನಂದ್ ಜುಂಜರ್ವಾಡ್. ಕೇಳಿ ಬೇಂದ್ರೆ ಅವರ ಕನ್ನಡ ಮರಾಠಿ ಅನುಬಂಧ. ಎಲ್ಲರಿಗೂ ನಮಸ್ಕಾರ. ಕನ್ನಡದ ಮಹಾನ್ ಕವಿಗಳಾದಂಥ ಬೇಂದ್ರೆ ಅವರು ಕನ್ನಡ ಮತ್ತು ಮರಾಠಿ 2 ಭಾಷೆಗಳ ಜೊತೆಗೆ ಒಡನಾಟವನ್ನು ಇಟ್ಟುಕೊಂಡಿದ್ರು, ಸಾಹಿತ್ಯವನ್ನು ಸೃಷ್ಟಿ ಮಾಡ್ತಾ ಇದ್ರು ಮತ್ತು ಅವರು ಈ 2 ಸಂಸ್ಕೃತಿಗಳ ನಡುವಿನ ಸಂಬಂಧದ ಕೊಂಡಿಗಳನ್ನು ಕೂಡ ಬಹಳ ಗಟ್ಟಿಯಾಗಿ ಉಳಿಸುವ ಪ್ರಯತ್ನಗಳನ್ನು ಮಾಡಿದರು ಅನ್ನೋದನ್ನು ಕನ್ನಡದ ಎಲ್ಲ ಜನರಿಗೂ ಗೊತ್ತದ. ಬೇಂದ್ರೆಯವರಿಗೆ ಮರಾಠಿ ಸಂಸ್ಕೃತಿಗೆ ಸಂಬಂಧ ಇತ್ತು ಅನ್ನೋದು ಎಲ್ಲರಿಗೂ ಗೊತ್ತದೆ. ಆದರೆ ನಿಜವಾಗಿಯೂ ಅವರು ಮರಾಠಿಯಲ್ಲಿ ಏನು ಮಾಡಿದರು, ಮರಾಠಿ ಸಂಸ್ಕೃತಿಯ ಜೊತೆಗೆ ಅವರ ಲಿಂಕ್ ಏನಿತ್ತು, ಅವರು ಮಾಡಿದ ಒಟ್ಟು ಕನ್ನಡ ಮರಾಠಿ ಸಂಬಂಧದ ನಡುವಿನ ಸೂತ್ರಗಳೇನಿದ್ವು, ಇವುಗಳೆಲ್ಲ ಇನ್ನೂ ಒಂದಿಷ್ಟು ಕೆಲಸ ಆಗಬೇಕು. ಮೂಲತಃ ಆಗಬೇಕಾದ ಮೊಟ್ಟ ಮೊದಲ ಕೆಲಸ ಅಂದರೆ ಬೇಂದ್ರೆಯವರ ಎಲ್ಲ ಮರಾಠಿ ಬರಹಗಳು ಕನ್ನಡಕ್ಕೆ ಬರಬೇಕು. ಎಲ್ಲ ಮರಾಠಿ ಕವಿತೆಗಳು ಕನ್ನಡಕ್ಕೆ ಬಂದಾವ. ವಾಮನ ಬೇಂದ್ರೆಯವರೇ ಬಹಳ ಚೆಂದಾಗಿ ಮಾಡ್ಯಾರ ಅವನ್ನ. ಆದರೆ ಬೇಂದ್ರೆಯವರು ಬರೆದಂಥ ಮರಾಠಿ ಗದ್ಯ ಲೇಖನಗಳೇನವ ಅವು ಕನ್ನಡಕ್ಕೆ ಬಂದಿಲ್ಲ. ಒಂದು 5-6 ಲೇಖನಗಳನ್ನಷ್ಟೇ ವಾಮನ ಬೇಂದ್ರೆಯವರು ಮಾಡ್ಯಾರ. ಅವು ಒಂದು ಸಂಕಲನ ಕೂಡ ಬಂದದ. ಆದರೆ ಅದನ್ನು ಬಿಟ್ಟು ಕೂಡ 1965 ಏನು ದಾಗೋ ದೇಶಪಾಂಡೆ ಅವರು ಸಂವಾದ ಅಂತ ಮಾಡಿದರು, ಬೇಂದ್ರೆಯವರ ಗದ್ಯ ಲೇಖನಗಳ ಸಂಗ್ರಹ. ಆ ಸಂಗ್ರಹದ ಆಚೆಗೂ ಉಳಿದ ಇನ್ನೂ ಒಂದು 8-10 ಲೇಖನಗಳು, ಅವು ಎಲ್ಲವೂ ಕೂಡಿ ಕನ್ನಡಕ್ಕೆ ಬಂದ್ರೆ ಕನ್ನಡ ಮತ್ತು ಮರಾಠಿಗಳ ನಡುವಿನ ಸಂಬಂಧವನ್ನ ಬೇಂದ್ರೆ ಯಾವ ರೀತಿ ತೂಗಿಸಿಕೊಂಡ್ರು, ಅದರಿಂದ ಏನು ಪಡೆದ್ರು ಅನ್ನೋದೆಲ್ಲ ನಮಗೆ ಗೊತ್ತಾಗ್ತದೆ. ಒಂದು ಮುಖ್ಯವಾದ ವಿಷಯ ಏನು ಅಂದ್ರೆ ಬೇಂದ್ರೆ ಅವರ ಒಳಗ 2 ವ್ಯಕ್ತಿಗಳಿದ್ರು. ಒಬ್ಬಾತ ತತ್ವಜ್ಞಾನಿ ಇದ್ದ, ಒಬ್ಬ ಕವಿ ಇದ್ದ. ಸಾಮಾನ್ಯವಾಗಿ ಒಬ್ಬ ಮನುಷ್ಯನೊಳಗ ಒಬ್ಬ ತತ್ವಜ್ಞಾನಿ ಮತ್ತು ಒಬ್ಬ ಕವಿ ಇಬ್ರು ಇದ್ರು ಅಂದ್ರೆ ಅವರಿಬ್ಬರು ಸೌಹಾರ್ದಯುತವಾಗಿ ತಮ್ಮ ಸೃಜನಶೀಲವಾದ ಕೆಲಸವನ್ನ ಮಾಡಿದ್ರೆ ಅವರ ಕಾವ್ಯ ಬಹಳ ದೊಡ್ಡದಾಗ್ತದೆ, ಅವರ ಗದ್ಯ ಚಿಂತನೆಗಳು ಕೂಡ ಬಹಳ ದೊಡ್ಡದಾಗ್ತದೆ. ಇದಕ್ಕೆ ಬಹಳ ದೊಡ್ಡ ಉದಾಹರಣೆ ಅಂದ್ರೆ ಬೇಂದ್ರೆಯವರೇ. ಬೇಂದ್ರೆಯವರ ಮಾತೃಭಾಷೆ ಮರಾಠಿಯಾಗಿತ್ತು. ಬಹಳ ಮೂಜಿನ ವಿಷಯ ಮತ್ತು ಬಹಳ ಜನರಿಗೆ ಗೊತ್ತಿರದ ವಿಷಯ ಅಂದ್ರೆ ಅವರಿಗೇನು ಜ್ಞಾನಪೀಠ ಪ್ರಶಸ್ತಿ ಬಂತು, ಅಲ್ಲಿ ಒಂದು ವಿಶೇಷ ಅದ. ಅವರ ಮೂಲ ಭಾಷೆ ಮರಾಠಿ, ಆದರೆ ತಮ್ಮದಲ್ಲದ ಭಾಷೆಯಲ್ಲೇ ಸಾಹಿತ್ಯ ಸೃಷ್ಟಿ ಮಾಡಿ ಆ ಭಾಷೆಯೊಳಗಿನ ಸಾಹಿತ್ಯದ ಸಾಧನೆಗಾಗಿ ಜ್ಞಾನಪೀಠವನ್ನ ಪಡೆದಂತ ಒಬ್ಬರೇ ಒಬ್ಬರು ಲೇಖಕರು ಅಂದ್ರೆ ಬೇಂದ್ರೆಯವರು. ಮತ್ಯಾರು ಈ ತರಹ ಅಂದ್ರೆ ತಮ್ಮದಲ್ಲದ, ತಮ್ಮ ಮಾತೃಭಾಷೆಯಲ್ಲದ ಭಾಷೆಯಲ್ಲಿ ಸಾಹಿತ್ಯ ಸೃಷ್ಟಿ ಮಾಡಿ ಆ ಸಾಹಿತ್ಯಕ್ಕಾಗಿ ಜ್ಞಾನಪೀಠ ಪಡೆದಂತಹ ಲೇಖಕರು ಎಲ್ಲೂ ಇಲ್ಲ. ಇದನ್ನು ಬೇಂದ್ರೆಯವರು ತಮ್ಮ ಜ್ಞಾನಪೀಠ ಭಾಷಣದೊಳಗೆ ರೆಫರ್ ಕೂಡ ಮಾಡ್ತಾರೆ. ಮುಖ್ಯವಾಗಿ ಕವಿಯ ಒಳಗಿನ ತತ್ವಜ್ಞಾನಿಗೆ ಮರಾಠಿ ಸಂಸ್ಕೃತಿ, ಮರಾಠಿ ಭಾಷೆ, ಮರಾಠಿಯ ತತ್ವಜ್ಞಾನ ಬಹಳ ಉಪಯೋಗ ಬಿತ್ತು. ಅವರೊಳಗಿನ ಕವಿಗೆ ಕನ್ನಡ ಭಾಷೆ, ಕನ್ನಡ ಸಂಸ್ಕೃತಿ ಮತ್ತು ಕನ್ನಡದ ತಾತ್ವಿಕವಾದ ಪರಿಸರ ಬಹಳ ಉಪಯೋಗ ಬಿತ್ತು. ಆದರೆ ವಿಚಿತ್ರ ಏನು ಅಂದ್ರೆ ಬೇಂದ್ರೆಯವರು ಕನ್ನಡದಲ್ಲೇ ಬಹಳ ಬರೆದರು. ಮರಾಠಿಯಲ್ಲೇ ಅವರು ಬರೆದ ಕವಿತೆಗಳು 100-150 ಕವಿತೆಗಳು ಅಷ್ಟೇ. ಆದರೆ ಕನ್ನಡದಲ್ಲೇ ಅವರು 1400 ಕವಿತೆಗಳನ್ನು ಬರೆದರು. ಇದರ ಜೊತೆಗೆ ಒಂದು ಕನ್ನಡ ಮರಾಠಿ ಸಂಬಂಧಗಳ ಬಗ್ಗೆನೇ ಆಲೋಚನೆ ಮಾಡೋದಾದರೆ ಮರಾಠಿಯೊಳಗಿನ ಒಂದು ಉದಾರವಾದ ವಾತಾವರಣ ಏನಿತ್ತು ಅಂದರೆ ತಾತ್ವಿಕವಾದ ವಾತಾವರಣ, ಮನುಷ್ಯ ಸಂಬಂಧಗಳ ವಾತಾವರಣ ಮತ್ತು ಸಾಮಾಜಿಕ ವಾತಾವರಣ, ಅದು ಕನ್ನಡದಲ್ಲೇ ಬೇಂದ್ರೆಯವರಿಗೆ ಇರಲಿಲ್ಲ. ಅದಕ್ಕಾಗಿಯೇ ಬೇಂದ್ರೆಯವರು ಮರಾಠಿಯಲ್ಲೇ ಕವಿತೆಯನ್ನು ಬರೆಯುವಾಗ ಬಹಳ ಉಲ್ಲಸಿತವಾದ ಭಾವದಲ್ಲೇ ಬರೀತಾರೆ, ಪ್ರಫುಲ್ಲವಾದ ಭಾವದಲ್ಲೇ ಬರೀತಾರೆ ಮತ್ತು ಮನಸ್ಸಿನ ಒಂದು ಸಂತೋಷದ ಭಾವದಲ್ಲೇ ಬರೀತಾರೆ. ಆದರೆ ಕನ್ನಡದಲ್ಲೇ ಕವಿತೆಯನ್ನು ಬರೆಯುವಾಗ ಮಾತ್ರ ಬೇಂದ್ರೆಯವರು ಒಂದು ಇಕ್ಕಟ್ಟಿನ ಸಂದರ್ಭವನ್ನು ನನ್ನ ಕಣ್ಣು ಮುಂದೆ ಎದುರಿಸಿಕೋತ ನಾನು ಬರೀತಾ ಇದ್ದೀನಿ ಅನ್ನುವ ಎತ್ತರದಲ್ಲೇ ಬರಿಬೇಕಾತು ಬರೀತಾರೆ.
ಇದಕ್ಕೊಂದು ವಿಚಿತ್ರವಾದ ಉದಾಹರಣೆ ಅಂದರೆ ಅವರ ಮಗಳು ಮೊಮ್ಮಗಳು ಪುಣೆಯಲ್ಲಿ ಹುಟ್ಟಿದಾಗ ಬೇಂದ್ರೆಯವರು ಒಂದು ಲಾಲಿ ಪದವನ್ನು, ಒಂದು ಜೋಗುಳ ಪದವನ್ನು ಬರೀತಾರೆ. ಬಹಳ ಸುಂದರವಾದ ಕವಿತೆ ಅದು. ಆ ಕವಿತೆಯ ಒಂದು ವೈಶಿಷ್ಟ್ಯ ಅಂದರೆ ಒಂದು ಸಾಲು ಮರಾಠಿ, ಒಂದು ಸಾಲು ಕನ್ನಡ. ಒಂದೇ ಕವಿತೆಯಲ್ಲೇ ಒಂದು ಸಾಲು ಕನ್ನಡ, ಒಂದು ಸಾಲು ಮರಾಠಿ. ಈ ರೀತಿಯಾದ ಒಂದು ಪ್ರಫುಲ್ಲಿತ ಮನಸ್ಸಿನ ಕವಿತೆಯನ್ನು ಬೇಂದ್ರೆ ಮರಾಠಿಯಲ್ಲಿ ಬರೀತಾರೆ. ಆದರೆ ಕನ್ನಡದಲ್ಲಿ ಅವರಿಗೆ ಆ ರೀತಿ ಬರೀಲಿಕ್ಕೆ ಆಗಲಿಲ್ಲ. ಆ ಕವಿತೆಯನ್ನು ನೋಡಬೇಕು. ಜೋ 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 ಪ್ರತಿಮಾ ತಾಯಿ, ಹುಚ್ಚವ್ವ ಮುಚ್ಚವ್ವ ಬ್ರಹ್ಮಾಂಡ ಬಾಯಿ, ಜೋ 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 ಧಾರವಾಡಸ ಆಲಿ ಬುಧಗಾವಚಿ ಅಕ್ಕ, ಆಕಿ ಕೈಯಾಗ ವಿನಾಯಕ ಶಿಕ್ಕ, ಸರ್ವಘೇತಿ ಗೋಡ ಪಾಪ ಅನಮುಕ್ಕ, ಕನ್ನಡ ಮರಾಠಿಗೆ ಗಂಟು ಬಿತ್ತಕ್ಕ, ಜೋ 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 ಪ್ರತಿಮಾ ತಾಯಿ. ಈ ತರಹದ ಕವಿತೆಗಳನ್ನು ಕೂಡ ಬೇಂದ್ರೆಯವರು ಬರೆದರು. ಆ ಕವಿತೆಯ ಮುಂದಿನ ಸಾಲುಗಳು ಕೂಡ ಬಹಳ ಸುಂದರವಾದ ಸಾಲುಗಳು. ಮುಂಬೈ ಸತುಝಾ ಅವತಾರ ಝಾಲ, ಬುಧಗಾವಕ್ಕೆ ಆಮೇಲೆ ಹೋದಳು ಬಾಲ, ಧಾರವಾಡ ಸಕರಿಸಿ ಬಹುತ ಲೀಲಾ, ಪುಣೆಕ ಹೋಗುವ ಹೊತ್ತು ಬಂತಲ್ಲ, ಜೋ 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 ಅಂಗಾಯಿ ಅಂಗಾಯಿ ಮಣಾಲಿ ಆಯಿ, ಲಾಲಿ ಲಾಲಿ ಅಂದಳ ಅಜ್ಜಿಬಾಯಿ, ಗಾಣಿ ಮಣನರಾನ ಪುರುಸತ ನಾಹಿ, ಆರತಿ ಎತ್ತಿದ ನಜ್ಜ ನಿನಗೆ ಮಾಮಾಯಿ, ಜೋ 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 ಖೇಳವಿತೆ ಸದಾ ತುಜ ಮಂಗಲ ಅಕ್ಕ, ಎತ್ತಿ ಮುದ್ದಾಡುವನು ಬಾಳಣ್ಣ ಕಾಕ, ಸರ್ವಾಂಚಾ ಹೀಗಾಲಿ ತುझाच ಶಿಕ್ಕ, ಆಟ ಮಾಟ ನೋಡಿ ಅಜ್ಜಪ್ಪ ನಕ್ಕ, ಜೋ 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 ಹಾ ಹೂ ಕರಿತಿ ತ್ಯಾ ಆಯಾ ಬಾಯ, ಬೀದಿ ಎಲ್ಲರ ಮೇಲೆ ನಿನ್ನದೆ ಮಾಯ, ವಸುಂಧರ ಆಹೆ ಸೇವಾ ಕರಾಯ, ಹೊರಗೆ ಆಡಿಸಲು ಪಂಢರಿರಾಯ, ಜೋ 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 ಮೇರಿ ಗೋ ರೌಂಡ್ ತುಜಲ ಆವಡೆ, ಬೇರೆ ಆಟಿಕೆಯನ್ನು ನೀ ಎಂದು ಬೇಡೆ, ಝೋಪಿ ಜಾಯಿ ಬಾಯಿ ಆತ ಎವಡೆ, ಎಲ್ಲರ ಮೇಲಿನ್ನು ನೀ ಕೃಪೆ ಮಾಡೆ, ಜೋ 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 ಪ್ರತಿಮಾ ತಾಯಿ, ಹುಚ್ಚವ್ವ ಮುಚ್ಚವ್ವ ಬ್ರಹ್ಮಾಂಡ ಬಾಯಿ, ಜೋ 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 ಜೋ. ಈ ತರಹದ ಅಂದರೆ ಒಂದು ಸಾಲು ಕನ್ನಡ, ಒಂದು ಸಾಲ ಮರಾಠಿ ಇದ್ದಂಥ ಕವಿತೆಗಳನ್ನು ಬೇಂದ್ರೆ ಮರಾಠಿಯಲ್ಲಿ ಬರೆಯೋದರ ಮೂಲಕ ಮುಖ್ಯವಾಗಿ ಜೀವನದ ಅನುಭವ ಅಂತ ಏನಿರ್ತದೆ ಅದು ಯಾವ ಕಾಲಕ್ಕೂ ಎಲ್ಲ ಕಾಲಕ್ಕೂ ಅದು ಭಾಷೆಯನ್ನು ಮೀರಿದ್ದಿರ್ತದೆ ಅನ್ನುವ ಮಾತನ್ನ ಅಲ್ಲೇ ಕವಿತೆಯಲ್ಲಿ ಹೇಳ್ತಾರೆ. ಇದರ ಜೊತೆಗೆ ಬೇಂದ್ರೆ ಅವರ ಮರಾಠಿ ಸಂಬಂಧದ ಬಗ್ಗೆ ಇನ್ನೂ ಬಹಳಷ್ಟು ಆಗಬೇಕಾದ ಕೆಲಸಗಳು ಆಗಬೇಕು. ಬೇಂದ್ರೆಯವರ ಮರಾಠಿ ಸಾಹಿತ್ಯದ ಬಗ್ಗೆ ಲಕ್ಷ್ಮಣ ಬೇಂದ್ರೆ ಅಂತ ಒಬ್ಬರು ಒಂದು ಮರಾಠಿ ಲೇಖನವನ್ನು ಬರೆದರು. ಅವರು ಲಕ್ಷ್ಮಣ ಬೇಂದ್ರೆ ಅಂದರೆ ನಮ್ಮ ಬೇಂದ್ರೆಯವರಿಗೆ ಸಂಬಂಧ ಅಲ್ಲ, ಆದರೆ ಅವರು ಬಹಳ ಸ್ನೇಹಿತರಾಗಿದ್ದರು. ಲಕ್ಷ್ಮಣರಾವ್ ಬೇಂದ್ರೆ ಕನ್ನಡದ ಒಬ್ಬ ನಾಟಕಕಾರರೇ ಆಗಿದ್ರು. ಅನೇಕ ನಾಟಕಗಳನ್ನು ಆಡಿಸಿದ್ರು. ಅವರು ಮಹಾರಾಷ್ಟ್ರದಲ್ಲೂ ಇರ್ತಾ ಇದ್ರು. ಅವರು ಒಂದು ಕಡೆ ಬರೀತಾರೆ ಏನು ಅಂದರೆ, ಬೇಂದ್ರೆಯವರು ಮುಂಬೈ ಆಕಾಶವಾಣಿಗೆ ಅನೇಕ ಗೀತ ನಾಟಕಗಳನ್ನು ಅಥವಾ ನಭೋ ನಾಟ್ಯಗಳನ್ನು ಅವರು ಮರಾಠಿ ಭಾಷೆಯೊಳಗೆ ಹಂಗೆ ಬರೀತಾರೆ. ಅಂದರೆ ಆಕಾಶವಾಣಿಯ ರೂಪಕಗಳನ್ನು ನಾಟಕಗಳನ್ನು ಬರೆದು ಕೊಟ್ಟರು. ಆ ನಾಟಕಗಳು ಎಷ್ಟು ಪ್ರಸಿದ್ಧವಾದವು ಮತ್ತು ಶ್ರೋತೃಗಳು ಅವುಗಳನ್ನು ಮತ್ತೆ ಕೇಳಿಸ್ರಿ ಅಂತ ಪತ್ರ ಬರೀತಿದ್ರು. ಆ ನಾಟಕಗಳು ಆಗ ಅಂದರೆ ನಭೋವಾಣಿ ನಾಟಕಗಳು ಮುಂಬೈ ಆಕಾಶವಾಣಿಯಿಂದ ಪ್ರಸಾರ ಆದವು ಅನ್ನೋದನ್ನು ಲಕ್ಷ್ಮಣರಾವ್ ಬೇಂದ್ರೆ ಬರೀತಾರೆ. ಆದರೆ ಮಜಾ ಏನು ಅಂದರೆ, ಬೇಂದ್ರೆಯವರು ಮುಂಬೈ ಆಕಾಶವಾಣಿಗೆ ಬರೆದು ಕೊಟ್ಟಂಥ ಈ ನಭೋ ನಾಟ್ಯಗಳ ವಿಷಯ ಏನಿತ್ತು, ಟೈಟಲ್ ಏನಿತ್ತು ಅಂತ ನೋಡಿದರೆ ಒಂದು ನಾಟಕ ಅವ್ರು ಹೇಳ್ತಾರೆ ಶ್ರೀರಂಗ ವಿಠಲ, ಅಂದರೆ ಮುಳುಬಾಗಿಲಿನ ಶ್ರೀಪಾದರಾಜರ ಬಗ್ಗೆ ಬರೀತಾ ಇದ್ದಂಥ ನಾಟಕ. ಅದು ದಾಸ ಸಾಹಿತ್ಯದ ಒಂದು ಮೊದಲಿನ ನಾಟಕ. ಈ ನಾಟಕದ ಆಯ್ದ ಭಾಗ ಇಲ್ಲಿದೆ. ರಂಗವಿಠಲ. ಈ ನಾಟಕವನ್ನು ರಚಿಸಿದವರು ದ.ರಾ. ಬೇಂದ್ರೆ. ಶ್ರೀಪಾದರಾಜರು, ಶ್ರೀ ವ್ಯಾಸರಾಯರು ಹಾಗೂ ಶ್ರೀ ಪುರಂದರ ಇವರ ಹಾಡು, ಇವರನ್ನು ಕುರಿತಿರುವ ಐತಿಹ್ಯ ಮತ್ತು ಶ್ಲೋಕಗಳನ್ನು ಆಧಾರವಾಗಿಟ್ಟುಕೊಂಡು ಈ ನಾಟಕವನ್ನು ರಚಿಸಲಾಗಿದೆ. ರಂಗವಿಠಲ. ಸಮಚರಣ ಸರೋಜಂ ಸಾಂದ್ರನೀಲಾಂಬುದಾಭಂ
जगननिहितपाणिं मण्डनं मण्डनानां तरुणतुलसीमाला कन्धरं कञ्जनेत्रं सदयधवलहातं विठ्ठलं चिन्तयामि। कृष्ण जय राम 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 कृष्ण कुंडली कवररे हरि कुंडली कवररे हरि ನಾನು ಅದ ಅಂತೀನಿ, ದೇವ್ರಿಂದ ಭಕ್ತ ಅಂದ್ರೆ ಯಾರ ಭಕ್ತ? ಭಕ್ತಿಗೆ ಮುಖ್ಯ ದೇವ್ರು. ಹೌದ್ರಿ, ಆದ್ರೆ ಭಕ್ತನ ಇಲ್ದ ದೇವ್ರು ಅಂದ್ರೆ ಯಾರ ದೇವ್ರು? ಭಕ್ತನ ಕೂಡ ಭಗವಂತ ಬಂದ, ಭಕ್ತನ ಇಲ್ಲ ದೇವ್ರು ಬಟಾ ಬೈಲು. ಒಳ್ಳೆ ತಗ್ಗಿ ಹಾಕಿದ್ರಿ ಮಾತು. ಭಕ್ತಿಗೆ ಇತ್ತು ಭಕ್ತನೂ ಬೇಕು, ಅತ್ತು ಭಗವಂತನೂ ಬೇಕು. ಭಕ್ತ ಭಕ್ತಿ ಭಗವಂತ ಒಂದ ಎಳಿ, ಒಂದ ಸೂತ್ರ. ನಾನು ತಗ್ಗಿಗೆ ಹಾಕಿದ ಮಾತು ನೀವು ತಿಟುವಾಟ ಕೇಳದ್ರಿ. 3 ಅಂತೀರಿ, ಮ್ಯಾಲೆ 1 ಅಂತೀರಿ. ಯಾವ ಊರ್ ಲೆಕ್ಕ? ಒಂದ್ ಅಂದ್ರೆ ನಿನಗೆ ಕಳವಳ, ಒಂದಂದ್ರೆ ಗಾಡಿ, 3 ಬಟ್ಟಿ, 2 ಅಂದ್ರೆ ಜಟ್ಟಿ ಕಾಳಗ. ಹೌದು ಅಲ್ಲ ಪಂಡಿತ್ರ? ಇದ ನೋಡ್ರಿ, 1 2 3 ಅಂತ ಬೇರೆ ಬಾಯಿ ಬಿಡ್ಲಿಕ್ಕೆ ಹತ್ತಿರಿ. ಭಕ್ತನ ಹೃದಯ ಭಗವಂತ, ಭಕ್ತನ ನಡತಿ ಭಕ್ತಿ, ಭಕ್ತನೊಳಗ ಎಲ್ಲ ಬಂತು ಎಲ್ಲ. ಮತ್ತ ನಿಮ್ದ ಕರಡಿ ಕುಣಿಸ್ಬ್ಯಾಡ್ರಿ, ಭಗವಂತನಿಂದ ಭಕ್ತ ಬಂದ, ಅದನ್ನ ಒಪ್ಪ್ರಿ. ಏನ್ರೋ ಅದು? ಏನ್ರೋ ಇದು? ಒಪ್ಪ್ರಿ ತಪ್ಪ್ರಿ ತಪ್ಪ್ರಿ ಒಪ್ಪ್ರಿ ಅಂತ ಒದರಾಟ ಏನು ಅಂತ ಏನ್ ಎಚ್ಚರ ಇದೆಯೋ ಇಲ್ವೋ? ಅಲ್ಲಿ ಭಕ್ತನ ಎಳೆದಾಟ ನಡೆದಿದೆ, ಇಲ್ಲಿ ಭಕ್ತಿ ಬೆಳೆದಾಟ ಏನ್ ನಡೀತಿದೆ? ಇಲ್ಲಿ ಭಕ್ತಿ ಬೆಳೆದಾಟ ಏನ್ ಹಚ್ಚಿರಿ? ನಿಮಗೇನು ಗೊತ್ತಿಲ್ಲೇನು? ಆ ಪುರಂದರಗಡದ ನಾಯಕ ಆ ದಾಸಪ್ಪನ್ನ ಗುಡಿಗೆ ಎಳ್ಕೊಂಡು ಹೋಗಿದಾರಂತೆ ಪಂಚರು. ಏನು ಹೇಳ್ತೀರಿ? ಪುರಂದರದಾಸರನ್ನ ಪಂಚರು ಗುಡಿಗೆ ಅಲ್ಲ ಆಗಿದ್ರೆ ಏನಾಗಿದೆ? ನಿಮಗ ಖಬರ್ ಎಲ್ಲಿದೆ? ನಿನ್ನೆ ಮೊನ್ನೆ ಗುಜ್ಜಿ ಏನೋ ನಡೆದಿತ್ತು, ಇವತ್ತು ಅದೇ ಬೊಬ್ಬಾಟಿ ಕಿಟ್ಟದೆ. ದೇವ್ರ ಕಡಗಾನ ಕದ್ದು ಯಾವ್ದೋ ಸೂಳಿಗೆ ಒಯ್ದು ಸಲ್ಲಿಸಿದ್ರು ದಾಸಪ್ಪ ಅಂತ ಕಟ್ಲೆ ಪುರಾವೆ ಅಮರ್ಯಾರಂತೆ ಭಕ್ತನ ಮೇಲೆ. ಪ್ರಾರಬ್ಧ. ಒಮ್ಗಿನ ಇಷ್ಟು ನಾಟಕ ಹುಚ್ಚಿದ್ರಾರು ಹೆಂಗ? ಏನ್ ಹಕ್ಕಿಕತ್ತು? ನಡೀರ್ರಿ ಮುಂದೆ ನಡೀರ್ರಿ, ಹಾದಿಗುಂಟ ಹೇಳ್ತೀನಿ ಬನ್ನಿ. ಏನು ಕಥೆ ಅಲ್ಲ, ಕೀರ್ತನಿ ಅಲ್ಲ, ಇಂತೆಲ್ಲ ಹೇಳಲಿಕ್ಕೆ ಏನಿದು? ನಡೀರಿ ಹೋಗ್ರಿ. ಹರಿ 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 ಭಕ್ತಂಗೆ ಹೇಳದ್ರಲ್ಲ, ಶಕ್ತಿ ಇದ್ದವರು ಎಲ್ಲ ಆದ ಕಥೆ ಆದ್ರು ಏನು ನಮಗ್ ಸುದ್ದಿನ ಇಲ್ಲ. ನಡೀರ್ರಿ ಮುಂದೆ. ಅಂದ್ಹಾಗೆ ಹೋದ ವಾರ ವಿಠೋಬನ ಹಣಿಗೆ ಬುಗುಟಿ ಬಂದ್ ಸುದ್ದಿ ಕೇಳಿದ್ರೋ ಇಲ್ಲೋ? ಕೇಳಿದ್ವ್ಯಾಕ, ನೋಡ್ಲಿಕ್ಕೆ ಹೋಗಿದ್ವಿ. ಓಹೋ, ಕೆಟ್ಟ ಸುದ್ದಿ ಕೇಳಿ ಹೋಗೋದ್ರೊಳಗ ಬುಗುಟಿ ಹೋಗೇ ಬಿಟ್ಟಿತ್ತು. ನಮ್ಮ ಪಾಲಿ ಬುಗುಟಿ ಬಂದದ್ದು ಸುದ್ದಿ, ಬುಗುಟಿ ಹೋದದ್ದು ಸುದ್ದಿ. ಇವತ್ತಿಂದು ಸುದ್ದಿನ ಏನೋ ಅಂತೀನಿ. ಸುದ್ದಿ ಯಾಕಾದೀತು? ಆ ಓಣಿ ಬೊಬ್ಬಾಟ ಕೇಳಿ ನಿಮ್ ಕಡೆ ಓಡ್ ಬಂದೆ. ಒಬ್ಬರಿಗಿಂತ 4 ಮಂದಿ ಲೇಸು ಅಂತ ನೀವು ಬಾಯ್ ಮಾಡ್ತಾ ಇದ್ದೀರಿ. ನಡೀರಿ ಗುಡಿ ಕಡೆ. ಮುಯ್ಯಕ್ಕೆ ಮುಯ್ಯಾತೀರಿತು, ಮುಯ್ಯಕ್ಕೆ ಮುಯ್ಯಾತೀರಿತು, ಕಯ್ಯ ವಿಠಲಯ್ಯ ಸಾಕಯ್ಯ ಪಂಡರಿರಾಯ, ಮುಯ್ಯಕ್ಕೆ ಮುಯ್ಯಾತೀರಿತು. ಸಣ್ಣವನೆಂದು ನೀರತಾರೆಂದರೆ ಬೆಣ್ಣೆ ಕಳ್ಳ ಕೃಷ್ಣ ಮರೆವು ಮಾಡಿ, ಚಿನ್ನದ ಗಿಂಡಿಯಲ್ಲಿ ನೀರು ತಂದಿದೆ ನಿನ್ನ ಕಣ್ಣು ಕಾಣದೆ ನಾಟೊಣೆದೆ ಪಂಡರಿರಾಯ, ಮುಯ್ಯಕ್ಕೆ ಮುಯ್ಯಾತೀರಿತು. ಎನ್ನ ಕೆಸರಿನಿಂದ ಸೂಳೆಗೆ ಕಂಕಣವನ್ನು ನೀನೇ ಇತ್ತು ನಿಜ ರೂಪದಿ,
ತನ್ನುತ ಈ ಪರಿ ಬಂಡು ಮಾಡಿ ಎನ್ನ ಮಾನವ ಕೊಂಡೆ ಮಾನವರುಳು ಕೃಷ್ಣ ಮುಯ್ಯಕ್ಕೆ ಮುಯ್ಯ ತೀರಿತು ಮುಯ್ಯಕ್ಕೆ ಮುಯ್ಯ ತೀರಿತು ಭಕ್ತ ವತ್ಸಲನೆಂಬೋ ಬಿರುದು ಬೇಕಾದರೆ ಭಕ್ತರಾದೀನ ನೀರ ಬೇಡವೇ ಯುಕ್ತಿ ಜಲಿ ನಿನ್ನಂತ ದೇವರನ ಕಾಣೆ ಮುಕ್ತೀಶ ಪುರಂದರ ವಿಠಲ ಪಂಡರಿರಾಯ ಮುಯ್ಯಕ್ಕೆ ಮುಯ್ಯ ತೀರಿತೋ ಮುಯ್ಯಕ್ಕೆ ಮುಯ್ಯ ತೀರಿತೋ. ಅಂತೀರದ ಏನ್ ದಾಸರೇ, ನಿಮಗ ಮಾತಿನ ಪೆಟ್ಟು ತಾಕುವುದಿಲ್ಲ, ಲತ್ತಿ ಪೆಟ್ಟು ತಾಕುವುದಿಲ್ಲ. ಯಾರಿಗೋ ಹೊಡಿತಾರ ಅಂಬವ್ರಂಗೆ ರಾಗ ತೆಗೆದು ಹಾಡ್ತೀರಿ, ನಿಮಗೆ ಏನು ಅನ್ನಬೇಕು? ಅನ್ನೋದೆಲ್ಲ ಖುಲ್ಲಾನೆ ಅನ್ನಲ್ಲ, ಇದರ ನಿಕಾಲು ಪಂಡ್ರಿರಾಯ ಕೊಡಬೇಕು. ಮತ್ತು ನಿಮಗ ಪಂಟ್ ಹಚ್ಚಿ ಬ್ಯಾಡ್ರಿ. ಈ ಅಖಂಡ ಮುತ್ತೈದಿ ನಿಮ್ಮ ಹೆಸರು ತಗೋತಾಳ, ಅದಕ್ಕೆ ಏನಂತೀರಿ? ಏ ಮಹಾರಾಯ್ತಿ, ನಿನ್ನ ತೊಡುಗ ಕಡಗದ ಕಥೆ ಹೇಳು, ನೆರೆದ ಊರೆಲ್ಲ ಕೇಳಿ. ಭಿಕ್ಷಾದವ್ರನ್ನ ಹಿಡಿಸ್ಲಿಕ್ಕೆ ನಮಗೆ ಹುಚ್ಚು ಹಿಡಿದಲ್ಲಿ ಹುಚ್ಚು. ಏ ಸುಂದರಾಜಿ, ಇನ್ನ ನಿನ್ನ ರಾಗ ತೆಗಿ, ಬಾಯಿ ಬಿಚ್ಚು. ಧಣೀರ ಊರಿಗ ಗೊತ್ತು, ನಮ್ಮ ಕಾಯ್ಕಾನ ಖೋಡಿ ಕಾಯ್ಕ. ಹೇಳೋದು ಏನೈತಿ? ಥೇಟಿರೇ ಅಪ್ಪನಾರು ಅವತ್ತು ರಾತ್ರಿ ಹಿಂಗ ಮುಸು ಮುಸು ನಗತ ಹೊಚ್ಚಲ ದಾಟಿ ಬಂದು ಹಿಡಿ ನಿನ್ನ ಒತ್ತಿ ಬಂಗಾರ ಅಂದು ಕೈಯಾಗಿ ಕಂಕಣ ಹಾಕಿದ್ರು. ನಾ ಗಾಬರಿಯಾಗಿ ಆದರೂ ಕೂಡ್ರಿ ಅನ್ನೋದ್ರೊಳಗೆ ಠಣ್ಣನ ಜಿಗಿದು ಹಾದಿ ಬಿದ್ದು ಎತ್ತು ಹರಿದು ಹೋಗ್ಬಿಟ್ರು. ಬೆಳಗು ಮುಂಜಾನೆ ಅಂಬುದ್ರೊಳಗೆ ನಮ್ಮ ಕೈಗೆ ಬೇಡಿ ಬಂದು, ನಾವು ಬೇಡಿ ಬಂದದ್ದು ಅದು ಇರ್ಬೋದು. ಇದ್ದ ಮಾತು ಇಷ್ಟು, ವಿಠೋಬನ ಸಾಕ್ಷಿ. ಏನಂತೀರಿ ದಾಸರೇ? ಪಾಪ ಕಂಡದ್ದು ಹೇಳಿದ್ಲು, ಆದ್ರೆ ಇದ್ದದ್ದು ಬೇರೆನ. ಆಕೆ ಅದನ್ನೇನು ಕಂಡಾಳು? ಇನ್ನ ವಿಠೋಬನ ಸಾಕ್ಷಿ ಮಾತ್ರ ಖರೆ. ದಾಸರೇ, ಮುಂಡಿಗೆ ಉರುಳಿಸ್ಬೇಡ್ರಿ. ನೀವೇನಂದ್ರು ಪರ ಊರವರು ಹಾದಿನ ಕಾಯ್ತಾರೆ, ನಾವು ತಡೆದು ಹಿಡ್ತೀವಿ. ಜಪ್ಪನ ಉಟ್ಕೊಂಡು ಬಿಡ್ರಿ. ಪತಿತ್ ಪಾವನ ಪಂಢರಿ ರಾಯ ಎಲ್ಲ ಕ್ಷಮ ಮಾಡ್ತಾನೆ. ಸಿಗೋ ಮಾಲ್ ಸಿಕ್ಕದ. ಹೇಳವ್ರು ಹೇಳ್ಯಾರ, ಎಟ್ಟಿತನ ಮಾಡಬೇಡ್ರಿ, ಮಾಡಿ ಹೊಡ್ತಾ ತಿನ್ರಿ. ಈಗರ ಹೇಳ್ರಿ. ಹೊಡೆಸಿದವನ ಹೊಡ್ತಾ ತಿಂದ, ಹಿಡಿಸಿದವನ ಬಿಡಿಸ್ಬೇಕು. ಭಕ್ತರಿಗೆ ದೇವರೇ ಬಂಧ, ದೇವರೇ ಮೋಕ್ಷ. ಬೇರೆ ಏನು ಹೇಳಿ ನಾನು? ಬಂಧ ಮೋಕ್ಷ ನಿಮ್ಮ ಹರಿ ಕಚಿ ಒಳಗೆ ಹೇಳ್ರಿ ಇವನ್ನೆಲ್ಲ. ಇಲ್ಲೇ ಒಳ್ಳೆತನದಿಂದ ಆ ತಪ್ಪು ಒತ್ಕೊಂಡು ಪಾರಾಗ ಹೋಗ್ರಿ. ನೀವು ಒಳ್ಳೆತನ ಮಾಡಿದ್ರೆ ನಿಮಗೆ ಕತ್ತಲಿ ಕೊಣಿ ಕಾಣಿಸ್ಬೇಕಾಗ್ತದೆ. ಗುರುಗಳೇ, ನಾನ ಹೇಳ್ದ ಗತಿ ಇಲ್ಲ, ಅಪ್ಪಣೆ ಕೊಡಬೇಕು. ಭಕ್ತ ಮಂಡಳಿ ಕೇಳ್ರಿ. ಹೋದ ವಾರ ಬಡವೇಗಳು ಬುಗುಟಿ ಎಬ್ಸಿದ್ರು ಅಂತ ಸುದ್ದಾಗಿತ್ತು. ಬುಗುಟಿ ಎದ್ದು ಸುಳ್ಳಲ್ಲ, ನಮ್ಮ ಗುರುಗಳ ಅದನ್ನ ಕೈ ಆಡಿಸಿ ಕಳೆದ್ರು. ಹಾ ಅಂಬೋದ್ರೊಳಗೆ ಬುಗುಟ್ ಹೋತು. ಏ ಮರಿ ಭಕ್ತ, ಅಡ್ಡ ಕತಿ ಹೇಳಬೇಡ. ಆ ಬುಗುಟಿಗೂ ಇನ್ನಿನ ರಗಟಿಗೂ ಏನು ಸಂಬಂಧ? ಗುರುಗಳು ಹೊಡೆದದ್ದು ನನಗಂತ, ತಾಚಿತು ದೇವರಿಗೆ. ಸಂಕಟ ಪಟ್ರು ಮತ್ತು ಗುರುಗಳೇ. ಕಿಲಾಡಿ ಕಿಟ್ಟಪ್ಪಗ ಇಷ್ಟು ಸಾಕಾಗದ ಈ ಬಯಲಾಟ ಹೂಡ್ಯಾ ನೀವು ಹೊತ್ತು. ಬಯಲಾಟಕ್ಕೆ ಈ ಪಾತ್ರದವಳು ತಂದೇನು? ಭಲೆ ಕಳ್ಳ ಗುರುಗೆ ಸುಳ್ಳು ಶಿಕ್ಷೆ ಅಂತಾರ, ಅದು ಸುಳ್ಳಲ್ಲ. ಊರ್ ಹಿರಿಯರ ಒಂದು ಅರಿಕೆ ಮಾಡ್ಕೋತೀನಿ, ದಾಸರಿಗೆ ಏನಾರ ಅಂದು ಪಾಪ ಕಟ್ಕೊಳ್ಬೇಡ್ರಿ. ಭಲೆ ಮನುಷ್ಯ, ಪಾಪ ನಮ್ದು ಇರ್ಲಿ, ಕಳ್ಳ ಯಾರ್ದು ಹೇಳು ಹೇಳು. ಓಹೋ, ನೋಡ್ರಿ ಅಲ್ಲಿ ನೋಡ್ರಿ, ವಿಠೋಬ ನಿಂತಾನ ಆ ಚಿಣ್ಣ. ಏನೋ ಹೇಳ್ಬೇಕಂತಾನ. ವಾಣಿ ಕೇಳ್ರಿ ವಾಣಿ. ಕೈಯಾಗಿನ ಕಂಕಣಕ್ಕ ಕನ್ನಡ ಹಾಕ್ಬೇಕು, ಮಾಲು ಇದ್ದಲ್ಲೇ ಅದ. ಕದ್ದವ್ರು ಯಾರು? ಏನ್ ಚಮತ್ಕಾರ ಇದು? ಏನು ಚಮತ್ಕಾರ ಅಂತೀನಿ. ದೇವರ ಆಭರಣ ದೇವ್ರ ಮೇಲೆ ಅವ, ವಿಚಾರ ಮಾಡುವ ಮುದ್ದೆನೇ ಇಲ್ಲ. ದಾಸರ, ನೀವು ದಾಸರ ಹೌದು. ಭಕ್ತ ಭಗವಂತರ ಆಟದೊಳಗೆ ನಾವ ಅಡ್ಡಿಸೋಗಾದ್ವಿ, ಅಥವಾ ಈ ಭಕ್ತ ಲೀಲಾ ನಡೆದಿದ್ರೆ ನಮಗರ ಭಕ್ತಿ ಹುಟ್ಟೋದು ಹೆಂಗ?
ನಮ್ಮದೆಲ್ಲ ಶಕ್ತಿ ಪ್ರಯೋಗ. ದೇವರಿಗೆ ದಾಸರು ಬೇಕು, ದಾಸರಿಗೆ ದೇವರು ಬೇಕು. ಅವರು ಆಡಬೇಕು, ನಾವು ನೋಡಬೇಕು. ಮುಯ್ಯಕ್ಕೆ ಮುಯ್ಯಾತೀರಿತು ಕೈಯ ಬಿಚಲಯ್ಯ ಸಾಕಯ್ಯ ಪಂಠರಿರಾಯ. ಮುಯ್ಯಕ್ಕೆ ಮುಯ್ಯಾತೀರಿತು ಭಕ್ತ ಭಕ್ತಲನೆಂಬೋ ಬಿರುದು ಬೇಕಾದರೆ ಭಕ್ತರಾಧೀನ ನೀರಬೇಡವೆಗೆ. ಯುಕ್ತಿಯಲ್ಲಿ ನಿನ್ನಂಥ ದೇವರನ ಕಾಣೆ ಮುಕ್ತೀಶ ಪುರಂದರ ವಿಠಲ ಪಂಡರಿರಾಯ. ಮುಯ್ಯಕ್ಕೆ ಮುಯ್ಯ ತೀರಿತು ಕಯ್ಯ ವಿಠಲಯ್ಯ ಸಾಕಯ್ಯ ಪಂಡರಿರಾಯ. ಮುಯ್ಯಕ್ಕೆ ಮುಯ್ಯ ದಾಸರೇ, ಹರಿಭಕ್ತರನ್ನು ಕಾಡಿಸಿದ್ದು ನಮ್ಮ ಸಹಸ್ರ ಅಪರಾಧ. ಮನ್ನಿಸಬೇಕು. ಕಳವು ಕಣ್ಣಿಗೆ ಬಿದ್ದಾಗ ಅಧಿಕಾರಿಗಳಿಗೆ ತಿಳಿಸೋದು ನಮ್ಮ ಕೆಲಸ. ಈಗ ನಮಗೆಲ್ಲ ನಿಚ್ಚಲಾಯಿತು ನಿಮ್ಮ ಅನುಭವದ ಹಾಡು. ನಿಮ್ಮ ಪೆಟ್ಟು ದೇವರಿಗೆ, ದೇವರ ಪೆಟ್ಟು ನಿಮಗೆ. ಬುದ್ಧಿ ಬರಬೇಕಾದದ್ದು ನಮಗೆ. ಪಂಪಾಪುರದ ಪುರಂದರದಾಸರು ಹೌದು ನೀವು. ನಿಮ್ಮನ್ನು ಕಟ್ಟಿ ಹಾಕಿದ ಈ ಕಂಬ ನಿಮ್ಮ ನೆನಪಿಗಾಗಿ ಭಕ್ತ ಬಂಧುವಿನ ಸಾಕ್ಷಿಯಾಗಿ ನಿಂತಿತು. ನಮ್ಮ ಹಿರಿಯರು ಹೇಳಿದ ಒಂದು ಕಥೆ ನೆನಪಾಗ್ತದೆ ನನಗೀಗ. ನಮಗೂ ನೆನಪಾಗ್ತಾ ಇದೆ. ಹೌದು, ಪಂಢರಿರಾಯನ ಕಂಕಣ ತುಂಗಾ ತೀರದ ಮೇಲೂ ಈ ಆಟನ ಆಡಿ. ನಮ್ಮ ಭೀಮರಥಿ ಒಳಗಿಂದ ಅಲ್ಲ ನಿಮ್ಮ ಶ್ರೀರಂಗ ವಿಠಲ ತುಂಗಾ ತೀರಕ್ಕೆ ಹೋದದ್ದು. ಏನದು ಕಥೆ? ನಮಗಷ್ಟು ಹೇಳ್ರಿ. ಅಕ್ಕ ಕೇಳ್ರಿ, ಎಲ್ಲಿ ಹೇಳಪ್ಪಣ್ಣ, ರಾಯರ ಉಗಾಭೋಗ ಹೇಳು. ಜಾರತ್ವವನ್ನು ಮಾಡಿದ ಪಾಪಗಳಿಗೆಲ್ಲ ಗೋಪಿ ಜನ ಜಾರನೆಂದರೆ ಸಾಲದೆ. ಚೋರತ್ವವನ್ನು ಮಾಡಿದ ಪಾಪಗಳಿಗೆಲ್ಲ ನವನೀತ ಚೋರನೆಂದರೆ ಸಾಲದೆ. ಇಂತಪ್ಪ ಮಹಿಮೆಯೊಳಗೊಂದನಾದರೂ ಒಮ್ಮೆ ಸಂತಸದಿ ಸಲಹುವ ನಮ್ಮ ಶ್ರೀಕೃಷ್ಣ. ಎರಡನೇದೊಂದು ನಾಟಕ ಹೇಳ್ತಾರೆ ಅವರು. ಏನು ಅಂದರೆ ಮಹಾತ್ಮ ಬಸವೇಶ್ವರ್. ಇದು ಬೇಂದ್ರೆಯವರು ಮುಂಬೈ ಆಕಾಶವಾಣಿಗೆ ಬರೆದು ಕೊಟ್ಟಂತ ಮರಾಠಿಯ ನಭೋನಾಟ್ಯ. ಇನ್ನೊಂದು ಹೇಳ್ತಾರೆ ಅವರು ಸಂತ ಮಹಾಂತ ಕನಕದಾಸ್ ಅಂತ ಒಂದು ಹೇಳ್ತಾರೆ. ಒಂದು ಸಾಮಾಜಿಕ ನಾಟಕ ಕಾಮ್ ಚಾಲು ರಸ್ತಾ ಬಂತ್. ಇದು ಬೇಂದ್ರೆಯವರು ಬರೆದಂಥ ಮರಾಠಿಯ ನಭೋನಾಟ್ಯ ಮುಂಬೈ ಆಕಾಶವಾಣಿಯಿಂದ ಪ್ರಸಾರ ಆಯಿತು. ಅದರ ಮಜಾ ಏನು ಅಂದರೆ ಮುಂಬೈನ ಮಹಾರಾಷ್ಟ್ರದ ಶ್ರೋತೃಗಳಿಗಾಗಿ ತಾವು ಬರೆದು ಕೊಡ್ತಾ ಇದ್ದ ವಿಷಯದೊಳಗೂ ನಾಟಕದೊಳಗೂ ವಿಷಯ ಏನು ಅಂದರೆ ಕನ್ನಡದ ಧೀಮಂತ ಸಂಸ್ಕೃತಿಯ ಜನರ ಪರಿಚಯ ಮಾಡಿಕೊಡೋದು. ಶ್ರೀರಂಗ ವಿಠ್ಠಲರು ನಮ್ಮವರು, ನಮ್ಮ ಕರ್ನಾಟಕದವರು, ಅಂದರೆ ನಮ್ಮ ದಾಸ ಸಾಹಿತ್ಯದ ಪ್ರವರ್ತಕರವರು. ಕನಕದಾಸರಂತೂ ನಮ್ಮವರೇ. ಅಪಾರ್ಟ್ ಫ್ರಮ್ ದ್ಯಾಟ್ ನಮ್ಮ ಕನಕದಾಸರು, ಬಸವೇಶ್ವರರು, ಜೊತೆಗೆ ನಮ್ಮ ಇನ್ನೊಬ್ಬ ದೊಡ್ಡ ಸಂತರು, ಅವರು ಎಲ್ಲರ ಬಗ್ಗೆಯೂ ಕೂಡ ಕರ್ನಾಟಕದ ಸಂಸ್ಕೃತಿಯನ್ನು ಮರಾಠಿ ಜನರಿಗೆ ಮುಟ್ಟಿಸಲಿಕ್ಕೆ ಆಕಾಶವಾಣಿಯ ನಾಟಕಗಳಲ್ಲಿಯೂ ಕೂಡ ಅವರು ಕನ್ನಡ ಸಂಸ್ಕೃತಿಯನ್ನೇ ಬಿಂಬಿಸುವ ರೂಪಕಗಳನ್ನು ಬರೆದುಕೊಟ್ರು. ಇದಲ್ಲದೆ ಬೇಂದ್ರೆಯವರು ಕನ್ನಡ ಮತ್ತು ಮರಾಠಿಗಳ ನಡುವಿನ ಸಂಬಂಧಗಳನ್ನು ಜೋಡಿಸುವಾಗ ಅವರು ಇನ್ನೊಂದು ಮಾತನ್ನು ಹೇಳ್ತಾರೆ. ಅದೇನು ಅಂದರೆ ತತ್ವಜ್ಞಾನ ಮತ್ತು ಕಾವ್ಯದ ಒಂದು ಶಕ್ತಿಯನ್ನು ನಾವು ಒಂದಕ್ಕೊಂದು ಜೋಡಿಸಿಕೊಳ್ಳುವಾಗ ಬಹಳ ಕಠಿಣವಾದ ತಾತ್ವಿಕವಾದ ಶಾಸ್ತ್ರೀಯವಾದ ತಾತ್ವಿಕ ಪರಂಪರೆ ಇದ್ದ ಪರಂಪರೆಯೊಳಗೆ ನಾವು ಬರೀತಾ ಹೋದರೆ ನಮ್ಮ ಕಾವ್ಯಕ್ಕೆ ಅಲ್ಲಿ ಪೂರಕವಾದ ಯಾವುದೇ ಅಂಶ ಸಿಗುವುದಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಹೀಗಾಗಿ ಬೇಂದ್ರೆಯವರು ಗದ್ಯದಲ್ಲೇ ಮರಾಠಿಯೊಳಗೆ ಬಹಳ ಬರೀತಾರೆ, ಪದ್ಯಗಳನ್ನು ಕನ್ನಡದಲ್ಲಿ ಬಹಳ ಬರೀತಾರೆ. ಯಾಕಂದರೆ ಕವಿತೆ ಅನ್ನೋದು ಯಾವಾಗಲೂ ಕ್ಲಿಷ್ಟತೆಗೆ ಬಹಳ ಅನುಕೂಲವಾದಂಥ ಒಂದು ಮಾಧ್ಯಮ. ಗದ್ಯದೊಳಗೆ ನೀವು ವಿವರಿಸಬೇಕಾಗ್ತದೆ, ಸ್ಪಷ್ಟಪಡಿಸಬೇಕಾಗ್ತದೆ. ನಿಮಗೆ ಸ್ಪಷ್ಟಪಡಿಸುವಲಿಕ್ಕೆ ಸೂಕ್ತವಾದಂಥ ಒಂದು ಹಿನ್ನೆಲೆನೇ ಇರದಿದ್ದರೆ ಅದನ್ನು ಮಾಡೋದು ಬಹಳ ಕಷ್ಟ. ಆ ಅರ್ಥದೊಳಗೆ ಕೂಡ ಬೇಂದ್ರೆಯವರು ಮರಾಠಿಯ ಬರಹಗಳನ್ನು ಅವರು ಸಾಕಷ್ಟು ವಿಶದವಾಗಿ ಬರೆದರು. ಆ ಮರಾಠಿ ಬರಹಗಳ ಕನ್ನಡ ಅನುವಾದ ಬಂತು ಅಂದರೆ ನಮಗೆ ಒಂದು ಅರ್ಥ ಆಗ್ತದೆ. ಏನು ಅಂದರೆ ಬೇಂದ್ರೆ
ಕನ್ನಡ ಬೇಂದ್ರೆ ಮರಾಠಿ ಬೇಂದ್ರೆ ಇವರಿಬ್ಬರು ಬೇರೆ ಬೇರೆಯಾಗಿದ್ದರು ಅನ್ನೋದು ಒಂದು ಗೊತ್ತಾಗ್ತದೆ. ಕನ್ನಡ ಬೇಂದ್ರೆನಿಗಿಂತ ಮರಾಠಿ ಬೇಂದ್ರೆ ಯಾವ ರೀತಿಯಿಂದ ಭಿನ್ನರಾಗಿದ್ದರು, ಆ ಭಿನ್ನತೆಯ ಕಾರಣಗಳೇನು, ಭಿನ್ನತೆಯಿಂದ ಹುಟ್ಟಿದಂತಹ ಸಾಂಸ್ಕೃತಿಕ ಸಮಸ್ಯೆಗಳ ಸ್ಪಷ್ಟತೆ ರೂಪ ಏನು, ಇದೆಲ್ಲ ಗೊತ್ತಾಗ್ತದೆ. ಆದರೆ ಅದೆಲ್ಲ ಮಾಡಬೇಕಾದಂತಹ ಇನ್ನು ಕೆಲಸ ಅದ. ಇದರ ಜೊತೆಗೆ ನಮಗೆ ಬೇಂದ್ರೆ ಮತ್ತು ಈ ಮರಾಠಿ ಸಂಸ್ಕೃತಿಯ ಬಗೆಗಿನ ವಿಷಯವನ್ನು ತಿಳಿಸಿಕೊಡುವ ಇನ್ನೊಂದು ಕೆಲಸ ಬಹಳ ವರ್ಷದ ಹಿಂದೆ ಆತು, ಅದು ಯಾರ ಲಕ್ಷ್ಯಕ್ಕೂ ಬರಲಿಲ್ಲ. ಗುಲ್ಬರ್ಗಾ ವಿಶ್ವವಿದ್ಯಾಲಯದೊಳಗೆ ಮರಾಠಿ ವಿಭಾಗದೊಳಗೆ ವಿಜಯ ತೆಲಂಗ್ ಅಂತ ಒಬ್ಬರು ಮೇಡಮ್ 40-30 ವರ್ಷ ಆ ಮರಾಠಿ ವಿಭಾಗದ ಮುಖ್ಯಸ್ಥರಾಗಿ ಅಲ್ಲಿ ಕೆಲಸ ಮಾಡಿದರು. ಅವರು ಧಾರವಾಡದಲ್ಲಿ ಪ್ರೊಫೆಸರ್ ಆದಂಥ ಅವಳೀಕರ್ ಅವರ ಶಿಷ್ಯರವರು. ಅವಳೀಕರ್ನೇ ಸ್ವತಃ ಬಹಳ ದೊಡ್ಡ ವಿದ್ವಾಂಸರಾಗಿದ್ದರು ಅವರು. ಅಂದರೆ ಬೇಂದ್ರೆಯವರ ಬಗ್ಗೆ ಅಪಾರವಾದ ಪ್ರೀತಿ, ಗೌರವ, ಅಧ್ಯಯನ, ಜೊತೆಗೆ ಅವರು ಈ ಅವಧೂತ ಪರಂಪರೆ ಇತ್ಯಾದಿಗಳ ಬಗ್ಗೆ ಬಹಳ ಅಧ್ಯಯನ ಮಾಡಿದವರು. ಆ ಅವಳೀಕರ್ ಅವರ ಶಿಷ್ಯೆ ಈ ವಿಜಯ ತೆಲಂಗ್ ಅವರು. ಅವರು ಕನ್ನಡ ಮತ್ತು ಮರಾಠಿ ಕವಿತೆಗಳ ಸುವರ್ಣ ಬಿಂದು ಬೇಂದ್ರೆ ಅಂತ ಒಂದು ಮರಾಠಿಯೊಳಗೆ PhD ಮಾಡಿದವರು. ಆ PhD ಥೀಸಿಸ್ ಇರೋದು ಮರಾಠಿಯೊಳಗೆ. ಅದನ್ನು ಅವಾರ್ಡ್ ಮಾಡಿಕೊಂಡದ್ದು ತಿರುಗಿ ಅವರು 20-30 ವರ್ಷದ ಹಿಂದೆ ಅವರಿಗೆ PhD ಲಾಗು ಆಗಿ ಹೋತು, ಅವಾರ್ಡ್ ಆಗಿ ಹೋತು. ಅವರು ರಿಟೈರ್ಡ್ ಆಗಿ ಈಗ ಧಾರವಾಡಕ್ಕೆ ಬಂದ್ದಾರೆ, ಧಾರವಾಡದೊಳಗೆ ಮನೆ ಮಾಡ್ಕೊಂಡಿದ್ದಾರೆ. ಆ ಪುಸ್ತಕ ಅವರ PhD ಥೀಸಿಸ್ ಪೂರ್ತಿ ಕನ್ನಡಕ್ಕಾಗಿ, ಅದು ಮರಾಠಿಯೊಳಗೂ ಪ್ರಿಂಟ್ ಆಗಿಲ್ಲ ಆ ಥೀಸಿಸ್ಸು, ಅದು ಕನ್ನಡಕ್ಕಾಗಿ ಬಂತಂದರೆ ನನಗನ್ನಿಸೋ ಮಟ್ಟಿಗೆ ವಿಜಯ ತೆಲಂಗ್ ಅವರ PhD ಥೀಸಿಸ್ ಬೇಂದ್ರೆಯವರ ಕನ್ನಡ ಮತ್ತು ಮರಾಠಿಗಳ ನಡುವಿನ ಸಂಬಂಧದ ಅನೇಕ ಸೂಕ್ಷ್ಮವಾದ ಪರಿಗಳನ್ನು ಬಿಚ್ಚಿ ತೋರಿಸುವಂಥ ಒಂದು ಕಾರಣನೂ, ಒಂದು ಯೋಗ್ಯವಾದ ಸಂಪುಟನೂ ಆಗ್ತದೆ. ಇದರ ಜೊತೆಗೆ ಒಂದು ಹೇಳಬೇಕಾದ ಮಾತು ಅಂದರೆ, ಮರಾಠಿಯ ನಾಥ ಪರಂಪರೆ, ವಾರ್ಕರಿ ಪರಂಪರೆ, ಮಹಾನುಭಾವ ಪರಂಪರೆ, ಸಂತ ಪರಂಪರೆ, ಅಲ್ಲಿಯ ಜ್ಞಾನೇಶ್ವರಿ, ಅಲ್ಲಿಯ ಅಮೃತಾನುಭವ, ಇವೇನು, ಆಮೇಲೆ ರಾಮದಾಸರ ದಾಸಬೋಧ, ಗುರುಚರಿತ್ರೆ, ಇವೆಲ್ಲ ಏನು ಬೇಂದ್ರೆಯವರಿಗೆ ಬಹಳಷ್ಟು ಪರಿಣಾಮವನ್ನು ಮಾಡಿದವು. ಆ ಪರಿಣಾಮ ಬಹಳ 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 ದೊಡ್ಡ ಪರಿಣಾಮಗಳನ್ನು ಅವರಲ್ಲೇ ಮಾಡಿದವು. ಈ ಪರಿಣಾಮ ಯಾವ ತರಹದ ಪರಿಣಾಮ ಅಂತಂದರೆ, ಬೇಂದ್ರೆಯವರಿಗೆ ಅವರ ಒಳಗಿನ ಕವಿಗೆ ಜಗತ್ತಿನೊಳಗೆ ಎಲ್ಲರೂ ಒಂದಾಗಿ ಬಾಳಬೇಕು ಅನ್ನುವ ಒಂದು ಬಹಳ ದೊಡ್ಡ ಆಸೆ ಇತ್ತು. ದೊಡ್ಡ ಕವಿಗಳಿಗೆಲ್ಲ ಆಸೆ ಇರ್ತದೆ. ಆದರೆ ಮರಾಠಿಯ ಸಾಂಸ್ಕೃತಿಕ ಚರಿತ್ರೆಯೊಳಗೆ ಎಲ್ಲರೂ ಒಂದಾಗಿ ಬಾಳುವ ಆಶಯದ ಥೀಮುಗಳು ಇರುವಂತಹ ಅನೇಕ ಮಹಾನ್ ವ್ಯಕ್ತಿಗಳು ಸಹಜವಾಗೇ ಆಗಿ ಹೋಗಿದ್ದರಲ್ಲಿ. ಅದು ಜ್ಯೋತಿಬಾ ಫುಲೆ ಇರಬಹುದು, ಸಾವಿತ್ರಿಬಾಯಿ ಫುಲೆ ಇರಬಹುದು, ಅಗರ್ಕರ್ ಇರಬಹುದು, ಅಂಬೇಡ್ಕರ್ವರೆಗೂ ಕೂಡ ಆ ತರಹದ ಒಂದು ದೊಡ್ಡ ಪರಂಪರೆ, ಸಾನೆ ಗುರೂಜಿಯವರಿದ್ದರು. ಈ ತರಹದ ಒಂದು ದೊಡ್ಡ ಪರಂಪರೆಯ ಹಿನ್ನೆಲೆ ಬೇಂದ್ರೆಯವರಿಗಿತ್ತಾದ್ದರಿಂದ ಬೇಂದ್ರೆಯವರಿಗೆ ಮರಾಠಿ ಒಳಗೆ ಒಂದು ರೀತಿಯಿಂದ ಆಳವಾದ ಪ್ರೀತಿ ಇರ್ತಿತ್ತು. ಆದರೆ ಅವರೇ ಒಂದು ಲೇಖನದೊಳಗೆ ಬರೀತಾರೆ, ನಾನು ಕನ್ನಡದೊಳಗೂ ಬರದೆ ಸಾಕಷ್ಟು, ಆದರೆ ಕನ್ನಡದೊಳಗೆ ಬರೆಯುವಾಗ ನಾವೆಲ್ಲರೂ ಒಂದಾಗಿ ಬದುಕಬೇಕು ಅನ್ನುವ ಒಂದೇನು ನನ್ನ ಕಾವ್ಯದ ಕಾನ್ಸೆಪ್ಟ್ ಇತ್ತು. ಆ ಕಾನ್ಸೆಪ್ಟಿಗೆ ನಾವೇನು ಈ ಕರ್ನಾಟಕದೊಳಗಿನ ಒಂದು ತಾತ್ವಿಕ ಚರಿತ್ರೆ ಅದಲ್ಲ, ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ವೀರಶೈವ, ಜೈನ, ಬೌದ್ಧ, ಈ ರೀತಿಯ ಒಂದು ಬೈಫರ್ಕೇಷನ್ಗಳನ್ನು, ಅನೇಕ ವಿಂಗಡಣೆಗಳನ್ನು ಮಾಡಿಕೊಂಡು ನಾವೇನು ಇಲ್ಲೊಂದು ತಾತ್ವಿಕವಾದ ಚರಿತ್ರೆಯನ್ನು ಕಟ್ಟಿಕೊಂಡಿವಿ, ಇದು ನನ್ನ ಕಾವ್ಯಕ್ಕೆ ಅಷ್ಟಾಗಿ ಪೂರಕವಾಗಿ ಕೆಲಸ ಮಾಡಲೇ ಇಲ್ಲ ಅನ್ನೋ ಮಾತನ್ನು ಬೇಂದ್ರೆಯವರು, ಅವ್ರದ್ದೊಂದು ಆತ್ಮಚರಿತ್ರೆ ಬೇಂದ್ರೆಯವರೇ ಬರೆದದ್ದದ. ಅದು ಆತ್ಮಚರಿತ್ರೆ ಅಂದ ಕ್ಷಣಕ್ಕೆ ನಾವೇನು ಇವತ್ತು ಆತ್ಮಚರಿತ್ರೆ ಅಂತ ಓದ್ತೀವಿ, ಅಂಥ ಆತ್ಮಚರಿತ್ರೆ ಅಲ್ಲ ಅದು. ತಂತ್ರ ಚತುರ್ಮುಖ ಅಂತ ಒಂದದ, ಆಮೇಲೆ ಕಾವ್ಯೋದ್ಯೋಗ, ಅದರದೇ ಒಂದು 3-4 ಭಾಗವ. ಅವುಗಳನ್ನು ಓದಿದರೆ ಈ ಎಲ್ಲ ಮಾತುಗಳನ್ನು ಬೇಂದ್ರೆಯವರು ಹೇಳ್ತಾರೆ. ಕನ್ನಡದೊಳಗೆ ಬಹಳ ಒಂದು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಅನಿಸ್ತಿತ್ತು ಅವರಿಗೆ. ಮರಾಠಿಯೊಳಗೆ ಬರೆಯುವಾಗ, ಚಿಂತನೆ ಮಾಡುವಾಗ, ನಾನು ಹಾರ್ಡ್ ವರ್ಕ್ ಮಾಡ್ತಾ ಇಲ್ಲ, ಒಂದು ಸಹೃದಯತೆಯಿಂದ ಮನೆಯೊಳಗೆ ಎಲ್ಲರೂ ಕೂಡಿ ಬದುಕುವಾಗ, ಮನೆಯೊಳಗೆ ಒಂದು ಹಬ್ಬ ಇರ್ತದೆ, ಎಲ್ಲರೂ ಕೂಡಿ ಒಂದು ಕೆಲಸ ಮಾಡ್ತಿರ್ತೀವಿ, ಸಂತೋಷದಿಂದ, ಮನಸ್ಸಿನ ಉಲ್ಲಾಸದಿಂದ. ಏನೋ ಒಂದು ಸಣ್ಣ ಪುಟ್ಟವಾದ ವಿವಾದಗಳು ಬಂದರೂ ಅದನ್ನೆಲ್ಲ ಸಹಿಸಿಕೊಂಡು ಹೆಂಗೆ ಬದುಕ್ತೀವಿ, ಹಂಗೆ ಬದುಕುವುದು ಮಹಾರಾಷ್ಟ್ರದೊಳಗೆ ನನಗೆ ಸಾಧ್ಯ ಇತ್ತೇ ಹೊರತು ಕರ್ನಾಟಕದೊಳಗೆ ಸಾಧ್ಯ ಇದ್ದಿದ್ದಿಲ್ಲ ಅನ್ನೋ ಅರ್ಥ ಬರುವ ಅನೇಕ ಮಾತುಗಳನ್ನು ಬೇಂದ್ರೆಯವರು ತಮ್ಮ ಮರಾಠಿ ಲೇಖನಗಳಲ್ಲಿ ಹೇಳ್ಯಾರ. ಹೀಗಾಗಿ ಆ ತರಹದ ಒಂದು ದೊಡ್ಡ ಕೆಲಸವನ್ನು ಬೇಂದ್ರೆಯವರು ಮಾಡ್ಯಾರ. ಆದರೆ ಮುಂಬೈನ ಆಕಾಶವಾಣಿಗೆ ಅವರು ಬರೆದು ಕೊಟ್ಟಂತಹ ನಭೋನಾಟ್ಯಗಳ ಹಸ್ತಪ್ರತಿ ಸಿಗ್ತಾವೇನು ನೋಡಬೇಕು. ಅವು ಏನಾಗ್ಯಾವ, ಅವು ಮರಾಠಿಯೊಳಗೂ ಪ್ರಿಂಟ್ ಆಗಿಲ್ಲ. ಆದರೆ ಲಕ್ಷ್ಮಣರಾವ್ ಬೇಂದ್ರೆಯವರು ಅವ್ರು ಮಾಡಿದ್ರು, ಎಷ್ಟು ಜನರು ಅವುಗಳನ್ನು ಕೇಳಿದ್ರು, ಶ್ರೋತೃಗಳು ಮತ್ತೆ ಹಾಕ್ರಿ, ಮತ್ತೆ ಅವನು ಪ್ರಸಾರ ಮಾಡ್ರಿ ಅಂತಿದ್ರು. ಅನೇಕ ಸಲ ಪ್ರಸಾರ ಆದವು ಅಂತ ಹೇಳ್ತಾರೆ. ಅವುಗಳನ್ನೆಲ್ಲ ನಾವು ಕಲೆಕ್ಟ್ ಮಾಡಿ ಮರಾಠಿಯೊಳಗರೆ ಪ್ರಿಂಟ್ ಮಾಡ್ರಿ, ಇಲ್ಲ ಅನುವಾದ ಮಾಡಿ ಕನ್ನಡಕ್ಕಾದರೂ ಮಾಡಿ, ಈ ತರಹ ಮಾಡಿ ಬೇಂದ್ರೆಯವರ ಮರಾಠಿಯ ಗದ್ಯ ಲೇಖನಗಳನ್ನೆಲ್ಲ ಕನ್ನಡಕ್ಕೆ ಮಾಡಿದರೆ ಬಹುಶಃ ಇನ್ನೂ ನಾವು ಹೆಚ್ಚು ಬೇಂದ್ರೆಯವರು ಮಾಡಿದಂತಹ
ಕನ್ನಡ ಮರಾಠಿ ಬಾಂಧವ್ಯದ ಒಂದು ಗಾಢತೆಯ ಪರಿಚಯ ನಮಗಾಗ್ತದಂತ ಅನ್ನಿಸ್ತದ. ನಮಸ್ಕಾರ. ಬೇಂದ್ರೆ ಅವರ ಕನ್ನಡ ಮರಾಠಿ ಅನುಬಂಧ ಈ ಕುರಿತು ಮಾತನಾಡಿದವರು ಡಾಕ್ಟರ್ ಆನಂದ್ ಜುಂಜರ್ವಾಡ್. ಡಾಕ್ಟರ್ ದ.ರಾ. ಬೇಂದ್ರೆ ಅವರ 4 ತಂತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತ ಸುವರ್ಣ ಸಂಭ್ರಮದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಬೇಂದ್ರೆ ಬೆರಗು ಕೇಳಿದಿರಿ. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ರಾಖಿ ಹಾನಗಲ್. ನಾಕು ನಾಕಿ ತಂತಿ